ಸರ್ವ ರೋಗಗಳಿಗೂ ಒಂದೇ ಪರಿಹಾರ ಸೆರಾಕೇರ್. ಇಲ್ಲಿ ಫುಲ್ ಫ್ರೀ ಆಗಿ ಸಿಗುತ್ತೆ ಥೆರಪಿ ಟ್ರೀಟ್ಮೆಂಟ್. ಫ್ರೀ ಥೆರಪಿ ನಾವು ಜೆ ಸ್ಟೀಮ್ ಬಾತ್ ಆಗಿರ್ಬೋದು, ಇಲ್ಲ ಮಸಾಜ್ ಚೇರ್ ಆಗಿರ್ಬೋದು, ಇಲ್ಲ ಜೆ ಬೆಡ್ ಆಗಿರ್ಬೋದು. ನನ್ನ ಸರಾಕೆರೆ ಬರ್ತಕ್ಕಂಥ ಯಾವ ಒಂದು ಜನರ ಹತ್ರನೂ ಕೂಡ ಇಲ್ಲಿವರೆಗೂ ನಾವು ₹1 ಹಣ ಕಲೆಕ್ಟ್ ಮಾಡಿಲ್ಲ. ನಿಮ್ಮ ಹತ್ರ ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಸರಿ ಮಾಡಿದಾರಲ್ಲ, ಇದರ ಹಣ ತಗೊಂಡಿದಾರ? ಇಲ್ಲ ಕಳಪ್ಪ ಫ್ರೀ. ಸೆರಾಕೇರ್ ಸೆಂಟರ್ ಸ್ವಂತದವರಂತೆ ಆರೈಕೆ ಮಾಡ್ತಾರೆ. ಮನುಷ್ಯನ ದೇಹದಲ್ಲಿ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಸ್ಟ್ರೋಕ್ ಆಗಬಾರ್ದು, ಇದು ತುಂಬಾ ಮುಖ್ಯ. ಸ್ಟೀಮ್ ಥೆರಪಿ ಎಲ್ಲರೂ ತಗೊಂಡಿರ್ತಾರೆ, ಆದ್ರೆ ಜೇಡ್ ಸೋನಾ ಸ್ಟೀಮ್ ಬಾತ್ ಥೆರಪಿ ಎಲ್ಲೂ ಸಿಕ್ಕಲ್ಲ. ಯಾವಾಗ ಈ ಜೇಡ್ ಸೋನಾ ಸ್ಟೀಮ್ ಬಾತ್ ಥೆರಪಿ ಅವರು ತಗೊಳ್ತಾರೋ ಅವರಿಗೆ ಅತಿ ಹೆಚ್ಚಾದ ಒಂದು ಉಷ್ಣ ಶಕ್ತಿ ದೇಹದ ಒಳಗಡೆ ಉತ್ಪಾದನೆ ಆಗುತ್ತೆ. ನಾನು ಹಿಂದೆ ₹16 ಒಂದು ಮಾತ್ರ ನುಂಗ್ತಿದ್ದೆ, ಆದ್ರೂ ಶುಗರ್ ಕಡಿಮೆ ಆಗ್ತಿರ್ಲಿಲ್ಲ. ಇಲ್ಲಿ ಸೆರಾಕೇರಿ ಬಂದ್ಮೇಲೆ ನನಗೆ 90 ಕಡಿಮೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಪ್ಪ ಅಮ್ಮ. ಎಸ್, ಆರೋಗ್ಯವೇ ಮಹಾಭಾಗ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಆರೋಗ್ಯ ಕೈ ಕೊಡ್ತಾ ಇದ್ದು 80 ರಿಂದ 90 ವರ್ಷ ಬದುಕುವವರು 40 ರಿಂದ 50 ವರ್ಷಕ್ಕೆ ಅನಾರೋಗ್ಯದಿಂದ ಬಳಲಿ ಸಾವನ್ನಪ್ಪಿದ್ದಾರೆ. ಅಲ್ಲದೆ ಚಿಕ್ಕ ವಯಸ್ಸಿಗೆ BP, ಶುಗರ್, ಹೃದಯ ಸಂಬಂಧಿಯಂತಹ ದೀರ್ಘಕಾಲದ ರೋಗಗಳನ್ನು ಅನುಭವಿಸ್ತಾ ಇದ್ದಾರೆ. ಅನಾರೋಗ್ಯದಿಂದ ಜನರು ನಿತ್ಯ ಆಸ್ಪತ್ರೆಗೆ ಅಲೆಯುವಂತಾಗಿದೆ. ಆದರೆ ಅನಾರೋಗ್ಯಕ್ಕೀಡಾದವರು, ವಯಸ್ಸಾದವರು ಯಾವುದೇ ಚಿಕಿತ್ಸೆ, ಆಪರೇಷನ್ ಇಲ್ಲದೆ ಅಥವಾ ಮೆಡಿಸಿನ್ ಇಲ್ಲದೆ ದೀರ್ಘಕಾಲದ ರೋಗಕ್ಕೆ ರಾಮಬಾಣ ಸಿಕ್ಕಿದ್ದು ಇಲ್ಲಿ ಹೋಗಿ ದಿನ ಥೆರಪಿ ತೆಗೆದುಕೊಂಡ್ರೆ ಸಾಕು, ರೋಗಗಳು ದೂರವಾಗತ್ತೆ. ಅಷ್ಟೇ ಅಲ್ಲ, ಮುಂದೆ ರೋಗಗಳಿಂದ ಬಳಲುವವರನ್ನ ತಪ್ಪಿಸಬಹುದು. ಹಾಗಾದರೆ ಏನಿದು ಥೆರಪಿ ಟ್ರೀಟ್ಮೆಂಟ್ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ, ಕೆಲಸದ ಒತ್ತಡದಿಂದಾಗಿ ಚಿಕ್ಕ ವಯಸ್ಸಿಗೆ BP, ಶುಗರ್ ಸೇರಿ ನಾನಾ ದೀರ್ಘಕಾಲದ ಅನಾರೋಗ್ಯಕ್ಕೀಡಾಗ್ತಿದ್ದಾರೆ. ದಿನ ಟ್ಯಾಬ್ಲೆಟ್ ನುಂಗಿಕೊಂಡು ಜೀವನ ಮಾಡುವಂತಾಗಿದೆ. ರೋಗ ಇಲ್ಲದ ಜೀವನವನ್ನ ಎಲ್ಲರೂ ಬಯಸ್ತಾರೆ. ನೀವು ಕೂಡ ದೀರ್ಘಕಾಲದ ರೋಗದಿಂದ ಬಳಲ್ತಾ ಇದ್ದೀರಾ? ರೋಗ ಇಲ್ಲದ ಜೀವನ ನಿಮ್ಮದಾಗಬೇಕಾ? ಅಥವಾ ಮುಂದೆ ಕಾಯಿಲೆ ಬರೋ ಮುಂಚೆಯೇ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕಾ? ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ರೋಗವನ್ನ ಕ್ಯೂರ್ ಮಾಡ್ಕೋಬೇಕಾ? ಹಾಗಾದ್ರೆ ಒಮ್ಮೆ ಸೆರಾಕೇರ್ಗೆ ವಿಸಿಟ್ ಮಾಡಲೇಬೇಕು. ಹೌದು, ತುಮಕೂರಿನ ವಿನಾಯಕನಗರ 3ನೇ ಅಡ್ಡ ರಸ್ತೆ, ಗಣೇಶ ಪೆಂಡಾಲ್ ರಸ್ತೆ ಬಳಿ ಲೊಕೇಟ್ ಆಗಿರೋ ಸೆರಾಕೇರ್ ಹೆಲ್ತ್ ಕೇರ್. ಗಣೇಶ ಪೆಂಡಾಲ್ ರಸ್ತೆ ಬಳಿ ಲೊಕೇಟ್ ಆಗಿರೋ ಸೆರಾಕೇರ್ ಕಳೆದ 10 ವರ್ಷಗಳಿಂದ ನೈಸರ್ಗಿಕ ಚಿಕಿತ್ಸೆಯಿಂದ ಸರ್ವ ರೋಗಕ್ಕೂ ಥೆರಪಿ ಮೂಲಕ ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದು ಸಾವಿರಾರು ಮಂದಿ ಇದರಿಂದ ಒಳಿತನ್ನು ಕಂಡಿದ್ದಾರೆ. ಸೆರಾಕೇರ್ಗೆ ಬರುವವರು ಮೊದಲು ಸೀರಿಯಲ್ ನಂಬರ್ ಕೊಟ್ಟು ಟ್ರೀಟ್ಮೆಂಟ್ ಕೊಡೋ ಮುನ್ನ ಜನರಿಂದ ರೈಮ್ಸ್ ಹೇಳಿಸ್ತಾರೆ. ಕುಳಿತಲ್ಲೇ ಎಕ್ಸಸೈಸ್ ಮಾಡಿಸ್ತಾರೆ. ಎಕ್ಸಸೈಸ್ನಿಂದ ಬಾಡಿ ಫ್ರೀ ಆಗುತ್ತೆ. ಬಾಡಿ ಫ್ರೀ ಆದ್ಮೇಲೆ ಥೆರಪಿ ಕೊಡ್ತಾರೆ. ಮೊದಲು ಜೆಡ್ ಹೆಲ್ತ್ ಆಲ್ಕಲೈನ್ ಹೈಜಿನಿಕ್ ವಾಟರ್ ಅನ್ನ ಕೊಡ್ತಾರೆ. ಈ ನೀರನ್ನ ನಿತ್ಯ ಕುಡಿಯೋದ್ರಿಂದ ಚರ್ಮದ ರೋಗವನ್ನ ಗುಣಪಡಿಸುವ ಕೆಲಸ ಆಗಲಿದೆಯಂತೆ. ಜೇಡಾ ವಾಟರ್ ಡಿವೈಸ್ ಬಳಿಕ ಥೆರಪಿ ಕೊಡೋದಕ್ಕೆ ಶುರು ಮಾಡಲಾಗತ್ತೆ. ಸೆರಾಕೇರ್ನ ಮಸಾಜ್ ಚೇರ್, ಜೇಡ್ ಕಲ್ಲುಗಳಿಂದ ಮಾಡಲಾಗಿರೋ ಬೆಡ್ಗಳಲ್ಲಿ ಟ್ರೀಟ್ಮೆಂಟ್ ಕೊಡಲಿದ್ದು ಬೆನ್ನು ಮೂಳೆಗಳಿಗೆ ಮಸಾಜ್ ಮಾಡೋದ್ರಿಂದ ಸರ್ವ ರೋಗಗಳು ಕೂಡ ಮಾಯವಾಗಲಿದೆ. ಇಲ್ಲಿಗೆ ಬರುವ ಜನರನ್ನ ಅಪ್ಪ ಅಮ್ಮ ಅಂತಾನೆ ಟ್ರೀಟ್ ಮಾಡ್ತಾ ಇದ್ದು ಜನರ ಆರೋಗ್ಯ ಸುಧಾರಣೆಗೆ ಪ್ರೀತಿಯೂ ಒಂದು ರೀತಿ ಕಾರಣವಾಗತ್ತೆ. ಇನ್ನು ಈಗ ಚಳಿಗಾಲ ಶುರುವಾಗಿದ್ದು ವಿಪರೀತ ಶೀತ ಗಾಳಿ ಬೀಸ್ತಾ ಇದೆ. ಚಳಿಯಿಂದಾಗಿ ಜನರಲ್ಲಿ ಹೃದಯಾಘಾತ, ಪ್ಯಾರಲಿಸಿಸ್ನಂತಹ ಭಯಾನಕ ಕಾಯಿಲೆಗಳು ಅಟ್ಯಾಕ್ ಆಗಲಿದೆ. ಹೀಗಾಗಿ ಜನರ ಆರೋಗ್ಯ ದೃಷ್ಟಿಯಿಂದಾಗಿ ಸೆರಾಕೇರ್ನಲ್ಲಿ ಹೊಸದಾಗಿ ಜೇಡ್ ಸೋನಾ ಸ್ಟೀಮ್ ಬಾತ್ ಥೆರಪಿಯನ್ನು ಶುರು ಮಾಡಿದ್ದು ಚಳಿಗಾಲಕ್ಕೆ ಉತ್ತಮ ಥೆರಪಿ ಇದಾಗಿದೆ. 1 ವಾರಗಳ ಕಾಲ ಈ ಥೆರಪಿಯನ್ನು ನೀಡಲಿದ್ದು ಇದರಿಂದ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಲಿದೆ. ಬಾಡಿಯಿಂದ ಬೆವರು ಹೆಚ್ಚಾಗಿ ಬರಲಿದ್ದು ದೇಹದಲ್ಲಿದ್ದ ಕಲುಷಿತವೆಲ್ಲ ದೇಹದಿಂದ ಹೊರಗೆ ಬರಲಿದೆ. ಇದರಿಂದ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗಲಿದ್ದು ದೇಹದ ಆರೋಗ್ಯ ಉತ್ತಮವಾಗಲಿದೆಯಂತೆ. ಈ ಜೇಡ್ ಸೋನಾ ಸ್ಟೀಮ್ ಬಾತ್ ಥೆರಪಿ ಹೊರಗಡೆ ಎಲ್ಲೂ ಸಿಕ್ಕಲ್ಲ.
ನಾರ್ಮಲ್ ಆಗಿ ಸ್ಟೀಮ್ ಥೆರಪಿ ಎಲ್ಲರೂ ತಗೊಂಡಿರ್ತಾರೆ, ಆದ್ರೆ ಜೇಡ್ ಸೋನಾ ಸ್ಟೀಮ್ ಬಾತ್ ಥೆರಪಿ ಎಲ್ಲೂ ಸಿಕ್ಕಲ್ಲ. ಈ ಜೇಡ್ ಸೋನಾ ಸ್ಟೀಮ್ ಬಾತ್ ಥೆರಪಿ ನಾವು 1 ವಾರಗಳ ಕಾಲ ಅವರಿಗೆ ಸತತವಾಗಿ ಕೊಡ್ತೀವಿ. ಯಾವಾಗ ಈ ಜೇಡ್ ಸೋನಾ ಸ್ಟೀಮ್ ಬಾತ್ ಥೆರಪಿ ಅವ್ರು ತಗೊಳ್ತಾರೋ ಅವರಿಗೆ ಅತಿ ಹೆಚ್ಚಾದ ಒಂದು ಉಷ್ಣಶಕ್ತಿ ದೇಹದ ಒಳಗಡೆ ಉತ್ಪಾದನೆ ಆಗುತ್ತೆ. ಉಷ್ಣಶಕ್ತಿ ಉತ್ಪಾದನೆ ಆಗಿ ತುಂಬಾ ಸೆಕೆಂಡ್ ಜಾಸ್ತಿ ಆಚೆ ಬರುತ್ತೆ. ಆ ನಂತರ ಅವರ ಒಳಗಡೆ ಏನೆಲ್ಲ ಕಲುಷಿತವಾಗಿತ್ತೋ ಕಲುಷಿತವಾದ ಅಷ್ಟು ಗಲೀಜು ಕೂಡ ಏನಾಗುತ್ತೆ ಆಚೆ ಬಂದ್ಬಿಡುತ್ತೆ. ಅಂದ್ರೆ ವಿಷ ಪದಾರ್ಥಗಳೆಲ್ಲ ದೇಹದಿಂದ ಆಚೆ ಬರುತ್ತೆ. ಯಾವಾಗ ವಿಷ ಪದಾರ್ಥಗಳು ಆಚೆ ಬರುತ್ತೋ, ರಕ್ತ ಸಂಚಲನೆ ಜಾಸ್ತಿ ಆಗುತ್ತೋ, ನಾಡಿಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೋ, ಅವಾಗ ವ್ಯಕ್ತಿಗಳು ಎದ್ದು ಓಡಾಡುವಂತ ಮಾಡ್ತಾರೆ. ಇದು 20 ದಿನದಲ್ಲಿ ನಡೀತಕ್ಕಂಥ ಪ್ರೋಸೆಸ್. 20 ದಿನ ಆದ ನಂತರ ನಾವೇನ್ ಹೇಳ್ತೀವಿ, ರೆಗ್ಯುಲರ್ ಆಗಿ ಬನ್ನಿ ಫ್ರೀ ಥೆರಪಿ. ಓ ಹೌದಾ ಸರ್, ಇಲ್ಲಿ ಫ್ರೀ ಆಗಿ ಥೆರಪಿ ಕೊಡ್ತೀರಾ? ಇಲ್ಲಿ ಇಷ್ಟೆಲ್ಲ ಹೇಳಿದ್ರಲ್ಲ, ಇದಕ್ಕೆಲ್ಲ ನೀವು ಯಾವುದೇ ತರ ಹಣ ತಗೊಳಲ್ವಾ? ಇಲ್ಲಿ ನಾವು ಜೆ ಸ್ಟೀಮ್ ಬಾತ್ ಆಗಿರ್ಬೋದು, ಇಲ್ಲ ಮಸಾಜ್ ಚೇರ್ ಆಗಿರ್ಬೋದು, ಇಲ್ಲ ಜೆ ಬೆಡ್ ಆಗಿರ್ಬೋದು, ನನ್ನ ಸರಾಕೆರೆ ಬರ್ತಕ್ಕಂಥ ಯಾವೊಂದು ಜನರ ಹತ್ರನೂ ಕೂಡ ಇಲ್ಲಿವರೆಗೂ ನಾವು 1 ರೂಪಾಯಿನೂ ಹಣ ಕಲೆಕ್ಟ್ ಮಾಡಿಲ್ಲ. ಇನ್ನು ಮುಂದೆ ಕೂಡ ಆ ಹಣವನ್ನ ನಾವು ಯಾವುದೇ ಜನರ ಹತ್ರ ಇಸ್ಕೊಳ್ಳಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ಕುತ್ಕೊಳ್ಳಿ, ಈ ಥೆರಪಿಗೆ ಒಳಗಡೆ ಕುತ್ಕೊಳ್ಳೋಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನಾವು ನೀರನ್ನ ಕುಡಿಲಿಕ್ಕೆ ಕೊಡ್ತೀವಿ. ಫಸ್ಟ್ ನೀರು ಕುಡಿಸ್ತೀವಿ. ಏನಕ್ಕೆ ಅಂದ್ರೆ ಒಳಗಡೆ ಹೋದ ನಂತರ ತುಂಬಾ ಬಾಡಿ ಬಿಸಿ ಆಗುತ್ತೆ. ಬಿಸಿ ಆಗುವಾಗ ಒಳಗಡೆ ನೀರಿನ ಅಂಶ ಇರಬೇಕು. ನಾವು ನಮ್ಮ ಜೇಡಲ್ತ್ ಆಲ್ಕಲೈನ್ ವಾಟರ್, ಆ ನೀರಿನ ಬೆಲೆ 1 ಲೀಟರ್ಗೆ 10,000 ಅಷ್ಟು ಬೆಲೆ ಇರುತ್ತೆ. ನಾವಿಲ್ಲಿ ಫ್ರೀ ಆಗಿನೇ ಕೊಡ್ತೀವಿ. ಯಾವುದೇ ತರ ಅವ್ರಿಗೆ ಹಣವನ್ನು ನಾವು ತಗೊಳ್ಳಲ್ಲ. ಒಂದು ಅರ್ಧ ಲೀಟರ್ ಅಷ್ಟು ನೀರು ಕುಡಿಯೋಕೆ ಹೇಳ್ತೀವಿ. ಕುಡಿದ ನಂತರ ಇಲ್ಲಿ ಬಿಸಿ ಚೆನ್ನಾಗಿ ಬರ್ತಾ ಇದೆ ನೋಡಿ, ಜೆ ಸ್ಟೀಮ್ ಬರ್ತಾ ಇದೆ. ಆ ಸ್ಟೀಮ್ ಕಾಣಿಸ್ತಾ ಇದೆ ನಿಮಗೆ, ಅದು ಬರ್ತಾ ಇದೆ. ಆ ನಂತರ ಏನ್ ಮಾಡ್ತೀವಿ ಅಂದ್ರೆ, ಒಳಗಡೆ ಅವ್ರನ್ನ ಕೂರಿಸ್ಬಿಟ್ಟು ಅವ್ರ ಬಗ್ಗೆ ಫಸ್ಟ್ ಕೇಳ್ತೀವಿ. ಅಮ್ಮ ಪರವಾಗಿಲ್ಲ, ಕುತ್ಕೋಬಹುದಾ ಸ್ವಲ್ಪ ಹೊತ್ತು, ಇಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಅಲ್ವಾ? ಸರ್ ಓಕೆ, ಅವ್ರನ್ನ ಕೂರಿಸಿದೀವಿ. ನಾವು ಹಾಗೆ ಮತ್ತೆ ಮತ್ತೆ ಮಾತಾಡಿಸ್ತಾ ಇರ್ತೀವಿ. ಇದು ಜಿಪ್ ಲಾಕ್ ಮಾಡೋದಿರುತ್ತೆ, ನಾವು ಇದನ್ನ ಲಾಕ್ ಮಾಡಿ ಕೂರಿಸ್ಬಿಡ್ತೀವಿ ಒಳಗಡೆ. ಒಳಗಡೆ ಇವಾಗ ಸ್ಟೀಮ್ ಬಾತ್ ಬರ್ತಾ ಇದೆ. ಸ್ಟೀಮ್ ಈ ಕಡೆ ಇಲ್ಲಿದೆ, ಇದು ಒಳಗಡೆ ಬಂದ ಸ್ಟೀಮ್ ಬಾತ್. ಇದರಲ್ಲಿ ಏನೆಲ್ಲ ಅನುಕೂಲ ಆಗುತ್ತೆ, ಈ ಚಳಿಗಾಲ 4 ತಿಂಗಳ ಚಳಿಗಾಲದಲ್ಲಿ ಮನುಷ್ಯನ ದೇಹದಲ್ಲಿ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಸ್ಟ್ರೋಕ್ ಆಗಬಾರ್ದು. ಇದು ತುಂಬಾ ಮುಖ್ಯ. ಇವಾಗ ಏನಾಗುತ್ತೆ, ಚಳಿ ಇರೋದ್ರಿಂದ ಎಲ್ಲಾರ ಮನೆಯಲ್ಲೂ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀವಿ ನಾವು. ಕೊಬ್ಬರಿ ಎಣ್ಣೆ ಈ ಸಮಯದಲ್ಲಿ ಏನಾಗುತ್ತೆ, ಗಟ್ಟಿ ಆಗುತ್ತೆ. ಅದೇ ರೀತಿ ನಮ್ಮ ದೇಹದ ಒಳಗಡೆ ಕೂಡ ಕೊಲೆಸ್ಟ್ರಾಲ್ಸು ಗಟ್ಟಿ ಆಗ್ತಾ ಹೋಗುತ್ತೆ, ರಕ್ತವನ್ನ ಹೆಪ್ಪುಗಡಿಸ್ತಾ ಹೋಗುತ್ತೆ. ಯಾವಾಗ ಕೊಲೆಸ್ಟ್ರಾಲ್ ಗಟ್ಟಿ ಆಗುತ್ತೋ, ಕೊಲೆಸ್ಟ್ರಾಲ್ ಗಟ್ಟಿ ಆಗುವಾಗ ರಕ್ತದ ನಾಳದ ಒಳಗಡೆ ಎಲ್ಲ ಕೊಲೆಸ್ಟ್ರಾಲ್ ಬ್ಲಾಕ್ ಆಗಿ ಹೃದಯಕ್ಕೆ ರಕ್ತ ಸಂಚಾರ ಆಗದ ಹಾಗೆ ಆಗಿ ರಕ್ತ ಹೆಪ್ಪುಗಟ್ಟೋದ್ರಿಂದ ಹೃದಯ ಆಘಾತ ಆಗುತ್ತೆ. ಅದೇ ಬ್ರೈನ್ ಅಲ್ಲಿ ಆಗುವಾಗ ಅದು ಬ್ರೈನ್ ಸ್ಟ್ರೋಕ್ ಆಗುತ್ತೆ. ಈ ಥೆರಪಿ ತಗೊಳ್ಳುವಾಗ ಒಳಗಡೆ ಏನೆಲ್ಲ ಆ ಒಂದು ರಕ್ತ ಸಂಚಾರ ಸರಿಯಾದ ರೀತಿಯಲ್ಲಿ ಆಗ್ಬೇಕೋ ಆ ರೀತಿ ರಕ್ತ ಸಂಚಾರ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ನಾವು ಈ ಚಳಿಗಾಲದಲ್ಲಿ ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ತಗೊಳಕ್ ಹೇಳ್ತೀವಿ, ಫ್ರೀ ಇರೋರಿಗೆ. ಇಲ್ಲ ನಾನು ಬಿಸಿ ಇದೀನಿ ಅಂದ್ರೆ ನೀವು ಸಂಜೆ ಆದ್ರೂ ಒಂದ್ಸಲ ತಗೊಳ್ಳಿ, ಇಲ್ಲ ಬೆಳಗ್ಗೆ ಆದ್ರೂ ಕೂಡ ಒಂದ್ಸಲ ಈ ಥೆರಪಿ ಮಾಡಿ ಅಂತ ಹೇಳ್ತೀವಿ. ನೋಡ್ಬೋದು ಜೆ ಸ್ಟೀಮ್ ಬಾತ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಅಮ್ಮ ಒಳಗಡೆ ಕೂತಿದ್ದಾರೆ, ತುಂಬಾ ಸ್ವೆಟ್ ಆಗಿದ್ದಾರೆ, ರೆಡ್ಡಿಶ್ ಆಗಿ ಕೂಡ ಆಗಿದ್ದಾರೆ ನೋಡಿ. ಆ ಸ್ಕಿನ್ ಎಲ್ಲ ಫೇರ್ ಬಂದಿದೆ, ರೆಡ್ಡಿಶ್ ಆಗಿದ್ದಾರೆ. ಸ್ಟೀಮ್ ಬಾತ್ ತಗೊಂಡು ತುಂಬಾ ಸೆಕೆಂಡ್ ಎಲ್ಲ ಬರ್ತದೆ. ಜಸ್ಟ್ 2-3 ನಿಮಿಷಕ್ಕೆ ಇಷ್ಟು ಬೆನಿಫಿಟ್ ಆಗಿದೆ. ತುಂಬಾ ಚೆನ್ನಾಗಿತ್ತು. ಈ ರೀತಿ ಜೆ ಸ್ಟೀಮ್ ಬಾತ್ ನೀವೆಲ್ಲರೂ ಹೊರಗಡೆ ತಗೊಂಡಿದ್ದೀರಾ? ಇಲ್ಲ, ಎಲ್ಲೂ ತಗೊಂಡಿಲ್ಲ. ಎಲ್ಲಿ ತಗೊಂಡಿಲ್ಲ? ಇವಾಗ ನಿಮ್ಗೆ ವಯಸ್ಸು ಎಷ್ಟಾಗಿದೆ ಅಮ್ಮ? ಈಗ ಒಂದು 60 ಆಗಿದೆ. 60 ಆಗಿದೆ. ಇಲ್ಲಿ ಬಂದು ಎಷ್ಟು ದಿನ ಸರಾಕೆರೆ ಬಂದು? ನಾನು ವರ್ಷದಿಂದ ಬರ್ತಾ ಇದ್ದೆ. ಎಷ್ಟು ವರ್ಷದಿಂದ? 1 ವರ್ಷದಿಂದ. 1 ವರ್ಷದಿಂದ ಬರ್ತಾ ಇದ್ರೆ ಏನ್ ಪ್ರಾಬ್ಲಮ್ಸ್ ಇತ್ತು ನಿಮ್ಗೆ? ಮಂಡಿ ನೋವು ಇತ್ತು, ಬ್ಯಾಕ್ ಪೇನ್ ಇತ್ತು, ಕಮ್ಮಿ ಆಗಿದೆ. ವೆಯ್ಟ್ ಕಮ್ಮಿ ಆಗೈತೆ. ವೆಯ್ಟ್ ಕಡಿಮೆ ಆಗಿದೆ. ಸೆರಾಕೇರ್ನಲ್ಲಿ ಜೇಡ್ ಕಲ್ಲಿನಿಂದ ಮಾಡಿರೋ ಮಸಾಜ್ ಚೇರ್, ಬೆಡ್, ಜೇಡ್ ಹೆಲ್ತ್ ಆಲ್ಕಲೈನ್ ಹೈಜಿನಿಕ್ ವಾಟರ್ ಹಾಗೂ ಜೇಡ್ ಸೋನಾ ಸ್ಟೀಮ್ ಬಾತ್ ಥೆರಪಿಯನ್ನ ಜನರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದು, ಸಾವಿರಾರು ಮಂದಿ ರೋಗದಿಂದ ಮುಕ್ತಿ ಪಡೆಯಲಿಲ್ಲ ಅಂದ್ರೂ ರೋಗದಿಂದ ಹಂತ ಹಂತವಾಗಿ ಗುಣಮುಖರಾಗ್ತಿದ್ದಾರೆ. ನನಗೆ ತುಂಬಾ ಶುಗರ್ ಇತ್ತು, ಕಣ್ಣು ಪ್ರಾಬ್ಲಮ್ ಇತ್ತು. 4 ವರ್ಷ ಹಿಂದೆ ನಾನು ಸೆರಾಕೆರೆಗೆ 4 ತಿಂಗಳು ಬಂದಿದ್ದೆ. ಡೈಲಿ ಬರೋಕ್ಕಾಗೋದಕ್ಕೋಸ್ಕರ ನಾನು ಮನೆಗೆ ಥೆರಪಿ ತಗೊಂಡೋಗಿದ್ದೀನಿ. ನೈಟು ಬೆಳಗಿನ ಜಾವ 1 ಗಂಟೆ ಉಪಯೋಗಿಸ್ತೀನಿ. ನನಗೀಗ ನಾರ್ಮಲ್ ಆಗಿದೆ, 190 ಭಾಗ ಗುಣ ಆಗಿದ್ದೀನಿ ಅಪ್ಪ ಅಮ್ಮ. ಮತ್ತೆ ಕಣ್ಣು ಪ್ರಾಬ್ಲಮ್ ಇತ್ತು, ಇಲ್ಲಿಗೆ ಬಂದಮೇಲೆ ಕಣ್ಣು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾನು ಹಿಂದೆ 16 ರೂಪಾಯಿಗೆ ಒಂದು ಮಾತ್ರೆ ನುಂಗ್ತಿದ್ದೆ, ಆದರೂ ಶುಗರ್ ಕಡಿಮೆ ಆಗ್ತಿರ್ಲಿಲ್ಲ. ಇಲ್ಲಿ ಸೆರೆಕೆರೆ ಬಂದ್ಮೇಲೆ ನನಗೆ 90 ಭಾಗ ಕಡಿಮೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಪ್ಪ ಅಮ್ಮ. ನನಗೆ ತುಂಬಾ ಹೆಡ್ ನೋವು, ತುಂಬಾ ಅಂದ್ರೆ ನಾನು ಹಿಂಗೆ ಜುಟ್ಟೇನೋ ಹಾಕೊಂಡು ಮಲ್ಕೊಳಕ್ ಆಗ್ತಿರ್ಲಿಲ್ಲ. ನಾನು ದಿಂಬೆಲ್ ಹಾಕ್ಬೇಕಾದ್ರೆ ಜಡೆ ಎಲ್ಲ ಬಿಚ್ಕೊಂಡು ಮಲ್ಕೋಬೇಕಾಗಿತ್ತು. ಇವಾಗ ನನಗೆ ಒಂದು 4 ದಿನ 5 ದಿನದೊಳಗೆ ಅದೆಲ್ಲ ಫ್ರೀ ಆಗಿದೆ.
ಮತ್ತೆ ಸೊಂಟ ಬ್ಯಾಕ್ ಪೇನ್ ಇತ್ತು, ಅದು ಸ್ವಲ್ಪ ಪರವಾಗಿಲ್ಲ. ನಂಗೆ ಮಂಡಿ ಆಪರೇಷನ್ ಆಗಿತ್ತು. ಶಿವರಾಜ್ ಸರ್ಗೆ ಕೇಳಿದೆ ನಾನು, ನನಗೆ ನೋವಿದೆ ಏನ್ ಮಾಡೋದು ಅಂತ. ಅವರು ಅದನ್ನ ನೋಡ್ಕೋಬೇಕಮ್ಮ, ನಮಗ್ ಗೊತ್ತಿಲ್ಲ ಅದು ಅಂತ ಹೇಳಿದ್ರು. ನಾನೇನ್ ಮಾಡಿದೆ, ಉಲ್ಟಾ ಮಲಗ್ತಿರ್ಲಿಲ್ಲ. ನಾನು 4-5 ದಿನದಿಂದ ಉಲ್ಟಾ ಮಲಗ್ತಾ ಇದ್ದೀನಿ. ನನ್ಗೆ ಆ ನೋವು ರಿಲೀಫ್ ಆಗ್ತಾ ಇದೆ. ಈಗ 20% ನಂಗೆ ರಿಲೀಫ್ ಆಗಿದೆ. ಇವಾಗ ನನಗೆ ಬಾಡಿ ಸ್ವಲ್ಪ ಹತ್ತದು ಇಳಿಯೋದು ತುಂಬಾ ಕಷ್ಟ ಆಗ್ತಾ ಇತ್ತು. ನಾನು ಫ್ರೀಯಾಗಿ ಓಡಾಡ್ತಾ ಇದ್ದೀನಿ. ಬ್ಯಾಕ್ ಪೇನ್ ಬರೋದು, ಯಾವಾಗ್ಲೂ ಸೊಂಟ ನೋವು, ಮತ್ತೆ ಕೂತ್ಕೊಂಡಿದ್ರೆ ಇದೆಲ್ಲ ಮಂಡಿ ನೋವು ಇದೆಲ್ಲ ಬರೋದು. ಮತ್ತೆ ಈಗ ರೀಸೆಂಟ್ ಆಗಿ ನನಗೆ ಸ್ವಲ್ಪ ಏನೋ ಪ್ರೆಸ್ ಆಯ್ತು, ಕಾಲು ಪ್ರೆಸ್ ಆಗ್ಬಿಟ್ಟು ಈ ಕಾಲು ಈ ಬೆರಳು ಅಂತ ಫುಲ್ಲು ಇದಾಗ್ಬಿಟ್ಟು ಕಲ್ಲಾದಂಗ ಆಗ್ಬಿಟ್ಟಿತ್ತು. ಕಲ್ಲಾದಂಗ ಆಗ್ಬಿಟ್ಟಿತ್ತು ಪ್ರೆಸ್ ಆಗಿ. ಇದು ಇಲ್ಲಿ ಮಾತ್ರ ಮುಟ್ಟಿದ್ರೆ ಜುಮ್ ಅನ್ನೋದು, ಇಲ್ಲೊಂದ್ ಚೂರ್ ಮೇತಿ. ಈಗ ಇಲ್ಲಿಗೆ 9 ದಿವಸ ಆಯ್ತು ನಾನು ಬಂದು. ಇದು ನೋಡಿ ಈಗಾಗ್ಲೇ ಇದೆಲ್ಲ ಸ್ವಲ್ಪ ಮೆತ್ತಗಾಗ್ತಾ ಇದೆ ನನಗೆ. ಅದು ಸಂತೋಷ ಕೊಡ್ತಾ ಇದೆ, ಬಹಳ ಖುಷಿ ಆಗ್ತಾ ಇದೆ ನನಗೆ. ಈಗ ಎಷ್ಟೋ ಪರವಾಗಿಲ್ಲ. ಅಂದ ಹಾಗೆ ಇಷ್ಟೆಲ್ಲ ಟ್ರೀಟ್ಮೆಂಟ್ಗೆ ಲಕ್ಷಾಂತರ ರೂಪಾಯಿ ಕೊಡಬೇಕು ಅಂತ ಚಿಂತೆ ಬೇಡ. ಆ ಟ್ರೀಟ್ಮೆಂಟ್ ಎಲ್ಲ ಫುಲ್ ಫ್ರೀ. 1 ವರ್ಷ ಆದರೂ ಬನ್ನಿ, 2 ವರ್ಷ ಆದರೂ ಬನ್ನಿ, ನೀವು ಎಷ್ಟೇ ವರ್ಷ ಬಂದರೂ ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಥೆರಪಿ ಸಿಗಲಿದೆ. ಹಾಗಾದ್ರೆ ಮತ್ತೆ ಆಗ್ತಡ, ತುಮಕೂರಿನ ಗಣೇಶ ಪೆಂಡಾಲ್ ರಸ್ತೆಯ ವಿನಾಯಕ ನಗರದ 3ನೇ ಅಡ್ಡ ರಸ್ತೆಯಲ್ಲಿ ಲೊಕೇಟ್ ಆಗಿರೋ ಸೆರಾಕೇರ್ಗೆ ಭೇಟಿ ನೀಡಿ ದೀರ್ಘಕಾಲದ ರೋಗಗಳನ್ನ ಹೊಡೆದೋಡಿಸಿ ಸುಖಕರ ಜೀವನ ನಡೆಸಿ.